ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನೋಡುತ್ತಿರುವ ಎಲ್ಲ ದೇವರ ಮಕ್ಕಳಿಗೆ ನನ್ನ ವಂದನೆಗಳು. ಇವತ್ತಿನ ವಚನ ಏನೆಂದರೆ, ದೇವರ ಪ್ರಾರ್ಥನೆ ಬಗ್ಗೆ ನಾವು ಕಲಿಯೋಣ. ದೇವರ ಪ್ರಾರ್ಥನೆ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ರಿಂದ 13ನೇ ವಚನ ನಾವು ಓದೋಣ ಬನ್ನಿ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ರಿಂದ 13ನೇ ವಚನ. ಆದ್ದರಿಂದ ನೀವು ದೇವರ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇಲ್ಲಿ ಪರಲೋಕದಲ್ಲಿರುವ ನನ್ನ ತಂದೆಯ ಯಾರು ಈ ಪ್ರಾರ್ಥನೆಯನ್ನು ಹೇಳುತ್ತಿದ್ದಾರೆ? ಯೇಸು ಸ್ವಾಮಿ ಅವರ ಶಿಷ್ಯರಿಗೆ ಈ ಪ್ರಾರ್ಥನೆಯು ಕಲಿಸುತ್ತಿದ್ದಾರೆ. ಅವರಿಗೆ ಗೊತ್ತಾಗುತ್ತಿಲ್ಲ ಏನು ಪ್ರಾರ್ಥನೆ ಮಾಡಬೇಕು, ಏನು ದೇವರ ಜೊತೆಗೆ ಮಾತನಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಅವರಿಗೆ ಪ್ರಾರ್ಥನೆಯನ್ನು ಕಲಿಸುತ್ತಾ ಇದ್ದಾರೆ ಮತ್ತು ಅವರಿಗೆ ಹೇಳುತ್ತಾ ಇದ್ದಾರೆ, ದೇವರೇ ನಮಗೆಲ್ಲವೂ. ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಡಬೇಕು. ದೇವರ ಚಿತ್ತ ನಾವು ಮೊದಲನೇ ಇಡಬೇಕು. ದೇವರ ಚಿತ್ತ ಹಾಗೆ ನಾವು ನಡೆಯಬೇಕು ಅಂತ ಅವರಿಗೆ ಹೇಳುತ್ತಿದ್ದಾರೆ. ದೇವರ ರಾಜ್ಯವು ಬರಲಿ. ಈ ಪ್ರಾರ್ಥನೆ ಯೇಸು ಸ್ವಾಮಿ ಅವರ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ. ಅವರಿಗೆ ಈ ದೇವರ ಪ್ರಾರ್ಥನೆಯೊಂದಿಗೆ ನಾವು ಸಂಪರ್ಕ ಮಾಡಿಕೊಳ್ಳೋಣ. ನಾವು ಸಂಪರ್ಕ ಮಾಡಲು ಸಹಾಯ ಮಾಡುತ್ತೆ. ಯಾವಾಗ ನಾವು ಈ ಪ್ರಾರ್ಥನೆ ಕೇಳುತ್ತೇವೋ, ಯಾವಾಗ ನಾವು ಈ ಪ್ರಾರ್ಥನೆ ಮಾಡುತ್ತೇವೋ, ನಾವು ನಮ್ಮ ದೇವರೊಂದಿಗೆ ಸಂಪರ್ಕ ನಾವು ಮಾಡುತ್ತೇವೆ. ದೇವರೊಂದಿಗೆ ಮತ್ತೊಂದನೇ ನಾವು ಯಾವಾಗ ನೋಡುತ್ತೇವೋ, ನಮ್ಮ ಆದ್ಯತೆಗಳು ದೇವರೊಂದಿಗೆ ನಾವು ಜೋಡಿಸುತ್ತೇವೆ. ಯಾವಾಗ ಈ ಪ್ರಾರ್ಥನೆ ನಾವು ಮಾಡುತ್ತೇವೋ, ನಮ್ಮ ಆದ್ಯತೆಗಳು ನಾವು ದೇವರೊಂದಿಗೆ ಜೋಡಿಸುತ್ತೇವೆ ಮತ್ತು ನಮಗೆ ಸಹಾಯ ಮಾಡುತ್ತದೆ. ದೇವರ ಮೇಲೆ ನಾವು ಅವಲಂಬನೆಯಾಗಲು ನಮಗೆ ಸಹಾಯ ಮಾಡುತ್ತದೆ. ಈ ಪ್ರಾರ್ಥನೆ ನಾವು ದೇವರ ಮೇಲೆ ನಾವು ಅವಲಂಬಿಸಲು ಸಹಾಯ ಮಾಡುತ್ತೆ. ಬನ್ನಿ ನಾವು ಈ ಪ್ರಾರ್ಥನೆಯೊಂದಿಗೆ ದೇವರೊಂದಿಗೆ ನಾವು ಸಂಬಂಧವನ್ನು ಬೆಳೆಸೋಣ ಮತ್ತು ದೇವರೊಂದಿಗೆ ನಾವು ಒಂದು ಒಳ್ಳೆಯ ಸಂಬಂಧವನ್ನು ನಾವು ಬೆಳೆಸೋಣ ಪ್ರಿಯರೇ. ಯಾವಾಗ ನಾವು ಈ ಪ್ರಾರ್ಥನೆ ನೋಡುತ್ತೇವೋ, ಈ ಪ್ರಾರ್ಥನೆಯಲ್ಲಿ ದೇವರು ನಮಗೆ ಹೇಳಿದ್ದಾರೆ, ನಾವು ಜನರನ್ನು ಕ್ಷಮಿಸಬೇಕು. ಯಾವಾಗ ನಾವು ಜನರು ಕ್ಷಮಿಸುತ್ತೇವೋ, ದೇವರು ಪರಲೋಕದಲ್ಲಿರುವ ತಂದೆಯಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವನು. ನಾವು ಯಾವಾಗ ಮನುಷ್ಯರ ಪಾಪಗಳನ್ನು ನಾವು ಕ್ಷಮಿಸುತ್ತೇವೋ, ಆವಾಗ ನಮ್ಮ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವನು. ಈ ವಾಕ್ಯ ಏನು ಹೇಳುತ್ತದೆ ಅಂದರೆ, ನಾವು ಯಾವಾಗ ದೇವರಿಗೆ ನಾವು ಸ್ಥಾನ ಕೊಡ್ತೇವೋ, ಯಾವಾಗ ನಾವು ದೇವರ ಚಿತ್ತ ಹಾಗೆ ನಾವು ನಡೆಯುತ್ತೇವೋ, ಅವನು ನಮ್ಮನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ನಾವು ಈ ವಾಕ್ಯ ಓದುವಾಗ, ಈ ವಚನ ನಾವು ಓದುವಾಗ, ಯಾವಾಗ ನಾವು 12ನೇ ವಚನ ನಾವು ಓದ್ತೇವೋ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹೇಗೆ ನಾವು ಕ್ಷಮಿಸುತ್ತೇವೋ ಹಾಗೆ ನಮ್ಮ ಪರಲೋಕದಲ್ಲಿರುವ ತಂದೆಯು ನಮ್ಮ ಪಾಪಗಳನ್ನು ಕ್ಷಮಿಸುವನಾಗಿದ್ದಾನೆ. ಈ ವಚನದಿಂದ ನೀವು ಎಲ್ಲರೂ ಆಶೀರ್ವಾದ ಹೊಂದಿದ್ದೀರಿ ನಾನು ವಿಶ್ವಾಸ ಮಾಡುತ್ತೇನೆ. ಮತ್ತು ಈ ವಚನ ನಿಮಗೆ ಇಷ್ಟವಾದರೆ, ಈ ಪ್ರಾರ್ಥನೆ ನೀವು ಯಾರಿಗಾದರೂ ಹೇಳಲಿಕ್ಕೆ ಪಟ್ಟಿದರೆ ನೀವು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ. ಮತ್ತು ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವದಿಸಲಿ. ಆಮೇನ್.